ಅವಕಾಡೋ ಅಂದರೆ ಒನ್ ಆಫ್ ದಿ ಹೆಲ್ತಿಯೆಸ್ಟ್ ಫುಡ್. ಬಟ್ ಎಲ್ಲರಿಗೂ ಇದು ಇಷ್ಟ ಆಗಲ್ಲ ಅಥವಾ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ. ಬಟ್ ನೀವು ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿದ್ರೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ಹಾಗೂ ರಿಪೀಟಾಗಿ ಇದನ್ನು ಮಾಡ್ತೀರಾ, ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸ್ಯಾಂಡ್ವಿಚ್. ಬನ್ನಿ ಇವಾಗ ಈ ಅವಕಾಡೋ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು ಅವಕಾಡೋ ತೊಗೊಂಡಿದ್ದೀನಿ. ಸೊ ಅದನ್ನು ಕ್ಲೀನಾಗಿ ಸ್ಕೂಪ್ ಮಾಡ್ಕೋಬೇಕು. ಸ್ಕೂಪ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಫೋರ್ಕ್ ಯೂಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಫೋರ್ಕ್ ತಗೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಅವಕಾಡೋ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಕೊಂಡಿರೋದು. ಈರುಳ್ಳಿ ಆದಮೇಲೆ ಒಂದು ಅರ್ಧ ಟೊಮ್ಯಾಟೊನ್ನು ಚಿಕ್ಕದಾಗಿ ಹೆಚ್ಕೊಂಡು ಇದಕ್ಕೆ ಹಾಕೋಬೇಕು. ಈರುಳ್ಳಿ ಟೊಮ್ಯಾಟೊ ಆದಮೇಲೆ ನಾನು ಇದು ಒಂದು ಸ್ವಲ್ಪ ಪನ್ನೀರ್ನ ಹಾಕಿದ್ದೀನಿ. ನೀವು ಪನ್ನೀರ್ ಇಲ್ಲ ಅಂದರೆ ಎಗ್ ಕೂಡ ಬಾಯ್ಲ್ ಮಾಡಿಕೊಂಡು ಹಾಕೋಬೋದು. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆದಮೇಲೆ ನಾನು ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಅದಾದಮೇಲೆ ಒಂದು ಸ್ವಲ್ಪ ಆರಿಗ್ಯಾನೋ ಆರ್ ಮಿಕ್ಸ್ಡ್ ಹರ್ಬ್ಸ್ ಹಾಕೋಬೇಕು. ಇದಾದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಬೇಕು. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು. ತುಂಬ ಅಂದರೆ ತುಂಬ ಹೆಲ್ತಿ ರೆಸಿಪಿ, ತುಂಬ ಜಲ್ದಿ ಆಗುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಇದನ್ನು. ಇದು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾವು ವೈಟ್ ಬ್ರೆಡ್ ಆರ್ ಬ್ರೌನ್ ಬ್ರೆಡ್ ಏನು ಬೇಕಾದ್ರೂ ತೊಗೋಬೋದು, ಅವ್ರವ್ರ ಪ್ರಿಫರೆನ್ಸಸ್ ಅದು. ಸೊ ನಾನಿಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ಸೊ ವೈಟ್ ಬ್ರೆಡಿಗೆ ಈ ಏನು ಮಿಕ್ಸ್ಚರ್ ಇರುತ್ತಲ್ಲ ಇದೆಲ್ಲ ನಾನು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈವನ್ ಆಗಿ. ಸೊ ಇದನ್ನೆರಡು ಬ್ರೆಡ್ಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ತವಾ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಟೋಸ್ಟ್ ಮಾಡ್ಕೋಬೇಕು. ಇದನ್ನೆರಡನ್ನು ಚೆನ್ನಾಗಿ ಒಂದು ಸೈಡ್ ಟೋಸ್ಟ್ ಮಾಡ್ಕೋಬೋದು. ನೀವು ಸ್ಯಾಂಡ್ವಿಚ್ ಥರ ಕೂಡ ಇದನ್ನು ಮಾಡ್ಕೋಬೋದು. ನಾನು ಇಲ್ಲಿ ಸಿಂಗಲ್ ಇದಕ್ಕೆ ಟೋಸ್ಟ್ ಥರ ಮಾಡ್ಕೋತಾ ಇದ್ದೀನಿ.